ಮತ್ತೊಂದು ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಅಮ್ಮನ ನೆನಪಾಗ್ತಾಯಿತ್ತು. ಅದಕ್ಕೋಸ್ಕರ ಅಮ್ಮನ ನೋಡಬೇಕಂತ ಊರಿಗೆ ಹೋಗ್ತಾ ಇದ್ದೆ. ಬಸ್ಸಲ್ಲಿ ಒಂದು ಕಿರಿಕಾಯಿತು, ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ ನಿಂತಿದ್ದಾನಲ್ಲ, ಇವನು ಕೂಡಿದ್ಬಿಟ್ಟು ಬಂದಿದ್ದ. ಕಂಡಕ್ಟರು ಟಿಕೆಟ್ ಕೇಳಿದ ಟಿಕೆಟ್ ಕೂಡ ಕೊಟ್ಟರು. ಇವ್ನು ದುಡ್ಡು ಕೊಟ್ಟ, ಬಟ್ ಚೇಂಜ್ ಇರಲಿಲ್ಲ. ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ಹೋಗ್ತಾಯಿದ್ರು. ಅಲ್ಲಿ ಯಾರೋ ವಾಯ್ಸ್ ರೇಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಕಂಡಕ್ಟರ್ದೇ ತಪ್ಪು ಅಂದ್ಕೊಂಡು ಎಲ್ಲ ಕಂಡಕ್ಟರ್ಗೆ ಬೈತಾಯಿದ್ರು. ಬಟ್ ಇವ್ನು ನೋಡಿ ಹೇಗೆ ನಗ್ತಿದ್ದಾನಂತ. ಆ್ಯಕ್ಚುಲಿ ಇವಂದೇ ತಪ್ಪು. ಕೊನೆಯದಾಗಿ ಸೀಟ್ ಸಿಕ್ತು, ಕುಂತೆ ಅಪ್ಪ. ಬೆಂಗಳೂರು ಜರ್ನಿ ತುಂಬ ಕಷ್ಟ ಅಪ್ಪ, ಹೇಳೋಕ್ಕೆ ಆಗಲ್ಲ. 2 ತಾಸು ಜರ್ನಿ ಮಾಡಬೇಕು. ಸಖತ್ ಕಷ್ಟ ಆಗುತ್ತೆ ಬೆಂಗಳೂರು ಲೈಫು. ಕೊನೆಯದಾಗಿ ರೈಲ್ವೆ ಸ್ಟೇಷನ್ಗೆ ಬಂದೆ. ನನ್ನ ಪ್ಲ್ಯಾಟ್ಫಾರ್ಮ್ ನಂಬರು ನೋಡ್ತಾ ಹೋದೆ. 8 ಇತ್ತು. 8ಗೆ ಹೋಗ್ಬಿಟ್ಟು ಟ್ರೈನಲ್ಲೆಲ್ಲ ಹತ್ತಿದೆ. ಯಾಕೋ ನಿದ್ದೆನೇ ಬರ್ತಾ ಇರಲಿಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೆ ಟ್ರೈನಲ್ಲಿ. ಊರಿಗೆ ಹೋಗೋದೊಂದು ಖುಷಿ ಇರುತ್ತಲ್ಲ, ಅದಕ್ಕೆ ನಿದ್ದೆನೇ ಬರ್ತಾ ಇರಲಿಲ್ಲ. ಹಾಗೆ ಟೈಮ್ ಪಾಸ್ ಮಾಡ್ಕೊತ ಹೋಗ್ತಾ ಇದ್ದೆ ಟ್ರೈನಲ್ಲಿ. 2 hours later. ಮಾರ್ನಿಂಗ್ ಒಂದು 5 ಗಂಟೆಗೆಲ್ಲ ಈ ವ್ಯೂ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೆಗ್ದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. 3 hours later. ಟ್ರೈನ್ ಕೂಡ ತುಂಬ ಡಿಲೇ ಆಯಿತು. ಯಾಕಂತಂದರೆ 7:30ಗೆಲ್ಲ ಬರೋ ಟ್ರೈನು ಎಂಟಾದರೂ ಕೂಡ ಇನ್ನು ಹುಬ್ಳಿಗೆ ತಲುಪಿರಲಿಲ್ಲ. ಲೇಟಾಗಾಯಿತು ಟ್ರೈನು. ಅದಕ್ಕೋಸ್ಕರ ಸುಮ್ಮನೆ ನಿಂತು ವ್ಯೂ ನೋಡ್ತಾ ಇದ್ದೆ. ಮತ್ತೆ ಹೊರಟು ಟ್ರೈನು. ಲಾಂಗ್ ಬ್ಯಾಕ್ ಚಿಗರಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಹಾಗೆ ಬೆಂಗಳೂರಲ್ಲಿ ಮೆಟ್ರೋ ನೋಡಿ, ಹಾಗೆ ನಮ್ಮ ಹುಬ್ಳಿಯಲ್ಲಿ ಚಿಗರಿ ಇದೆ. ಒಂಥರ ಚೆನ್ನಾಗಿದೆ ನೋಡೋಕ್ಕೂ ಕೂಡ ಬಸ್ಸು. ಈಗ ನಮ್ಮ ಮನೆಗೆ ಹೋಗೋ ದಾರಿ ಇದು. ನಮ್ಮ ಮನೆ ತೋರ್ಸೋಕ್ಕಾಗಿಲ್ಲ. ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಮನೇನ. ಫೈನಲಿ ಅಮ್ಮನ ಮೀಟ್ ಆದೆ. ತುಂಬ ಖುಷಿ ಆಯಿತು. ನಮ್ಮಮ್ಮ ಸೌಂತಿ ಬೀಜ ಉಪ್ಪಿಟ್ಟು ಮಾಡಿದರು. ಈ ಉಪ್ಪಿಟ್ಟು ಆ್ಯಕ್ಚುಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಉತ್ತರ ಕರ್ನಾಟಕದಲ್ಲಿ ಮಾತ್ರ ಮಾಡ್ತಾರೆ, ದಕ್ಷಿಣ ಕರ್ನಾಟಕದಲ್ಲಿ ಮಾಡಲ್ಲ. ಪ್ರತಿ ಸಲ ಬಂದಾಗೂ ಕೂಡ ಗಾಡಿ ಸ್ಟಾರ್ಟೇ ಆಗ್ತಾ ಇರಲಿಲ್ಲ. ಅದೇನು ಬಗ್ಗೆ ಇದು ಒಂದೇ ಸ್ವಲ್ಪಲ್ಲಿ ಸ್ಟಾರ್ಟ್ ಆಯ್ತು ಇವತ್ತು. ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಂದ ತಕ್ಷಣವೇ ಸ್ಟಾರ್ಟ್ ಆಯಿತು. The next day. ಅಪ್ಪ ಅಮ್ಮನಿಗೆ ಸನ್ಮಾನ ಮಾಡ್ತಾ ಇದ್ರು. ಆ್ಯಕ್ಚುಲಿ ಅದು ಫಂಕ್ಷನ್ ಎಲ್ಲ ಹೇಳ್ಕೊಂತ್ಕೊಂಡ್ರೆ ಲಾಗ್ ಇನ್ನೂ ದೊಡ್ಡದಾಗತ್ತೆ. ಪರ್ಸ್ನಲಿ ನನಗೆ ತುಂಬ ಖುಷಿ ಆಯಿತು. ನಮ್ಮ ಅಪ್ಪ ಅಮ್ಮನ ಸ್ಟೇಜಲ್ಲಿ ನೋಡೋದಂದರೆ ನಂಗೆ ತುಂಬ ಖುಷಿ ಆಯಿತು. ಒಂಥರ ಹೇಳ್ಕೊಳ್ಳೋಕ್ಕೆ ಮಾತು ಬರಲ್ಲ. ಫೈನಲ್ ಆಗಿ ಮದರ್ಸ್ ಡೇ ಇತ್ತಲ್ಲ, ಸೆಲೆಬ್ರೇಷನ್ ಎಲ್ಲ ಮಾಡಿದೆ. ಮತ್ತೆ ಬೆಂಗಳೂರಿಗೆ ಹೊರಡ್ಬೇಕಂತ ಹೇಳ್ಬಿಟ್ಟು ಟ್ರೈನ್ ಬುಕ್ ಮಾಡಿದ್ದೆ. ಅದು 3rd AC ಮಾಡಿದೆ. 3rd ACಯಲ್ಲಿ ಏನೇನು ಫೆಸಿಲಿಟಿ ಕೊಡ್ತಾರಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲೇದಾಗಿ ಒಂದು ಹಾಸ್ಕೊಳ್ಳೋಕೆ ಬೆಡ್ಶೀಟ್ ಕೊಡ್ತಾರೆ. ಹೊತ್ಕೊಳ್ಳೋಕೆ ಒಂದು ಬೆಡ್ಶೀಟ್ ಕೊಡ್ತಾರೆ. ಹಾಗೆ ಇದು ಬ್ಲ್ಯಾಕ್ ಇದೆಯಲ್ಲ, ಇದ್ರ ಮೇಲೆ ಒಂದು ಹಾಸ್ಕೊಳ್ಳೋಕೆ ಕೊಡ್ತಾರೆ ಬೆಡ್ಶೀಟ್ನ. ಎಲ್ಲ ರೆಡಿ ಮಾಡಿಬಿಟ್ಟು ಫೈನಲ್ ಆಗಿ ಒಂದು ವಿಡಿಯೋನ ತೋರಿಸ್ತೀನಿ. ಅದ್ರ ಜೊತೆಗೆ ಪಿಲ್ಲೋ ಕೂಡ ಕೊಟ್ಟಿದ್ದರು. ಪಿಲ್ಲೋ ಕೂಡ ಚೆನ್ನಾಗಿತ್ತು. ಟೋಟಲ್ 4 ಐಟಮ್ಸ್ನ ಕೊಟ್ಟಿದ್ದರು. ಫೈನಲ್ ಆಗಿ ರೆಡಿ ಮಾಡಿಬಿಟ್ಟು ಒಂದು ಫೈನಲ್ ಶಾಟ್ನ ತೋರಿಸ್ತೀನಿ. ಫೈನಲ್ ಆಗಿ ಅದು ಬ್ಲ್ಯಾಕ್ ಕೊಟ್ಟಿದ್ರಲ್ಲ, ಅದನ್ನು ಕೆಳಗಡೆ ಹಾಸಿ ಮೇಲೆ ಇನ್ನೊಂದು ವೈಟ್ ಕಲರ್ ಬೆಡ್ಶೀಟ್ನ ಹಾಸ್ಬಿಟ್ಟು ಇದು ಹೊತ್ಕೊಳ್ಳೋಕೆ ಕೊಟ್ಟಿದ್ದರು. ಈ ಲಾಗಲ್ಲಿ ನಾನೇನಾದರೂ ತಪ್ಪಾಗಿ ಪ್ರೊನೌನ್ಸ್ ಮಾಡಿದರೆ ಅಥವಾ ತಪ್ಪಾಗಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿದ್ಕೊತೀನಿ. ರೀಸೆಂಟಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಹೌದು, ನಾನು ಪಾಪಿ, ಕಚಡ, ನನ್ನ ಮಗ, ವರ್ಷ ನನ್ನ ಮಗ. ಬೇರೆ ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.